ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮೊಹಮ್ಮದ್ ಸಿರಾಜ್ಗೆ ಜಾಕ್ ಪಾಟ್ ಗುರು. ಅದು ಏನಪ್ಪ ಅಂತಂದರೆ ಹರ್ಷಿತ್ ರಾಣಾ ಅವರು 2026 T20 ವರ್ಲ್ಡ್ ಕಪ್ನಿಂದ ಔಟ್ ಆಗಿದ್ದಾರೆ. ಅದು ಬಂದ್ಬಿಟ್ಟು ಇಂಜುರಿ ಕಾರಣದಿಂದ. ಹಾಗಾಗಿ ಇವರ ರೀಪ್ಲೇಸ್ಮೆಂಟ್ಗಾಗಿ ಮೊಹಮ್ಮದ್ ಸಿರಾಜ್ ಅವರನ್ನ ಮತ್ತೆ T20 ವರ್ಲ್ಡ್ ಕಪ್ನ ಸ್ಕ್ವಾಡ್ನಲ್ಲಿ ರಿಸರ್ವ್ ಪ್ಲೇಯರ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ. ಹಾಗೆ ಇತ್ತೀಚೆಗೆ ಕೇಳಿ ಬರ್ತಾ ಇರುವ ಸುದ್ದಿ ಏನಪ್ಪಾ ಅಂತಂದ್ರೆ, ಇಂದು ನಡೆಯುತ್ತಿರುವ USA ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಪ್ಲೇಯಿಂಗ್ 11ನಲ್ಲಿ ಆಯ್ಕೆ ಆಗಲಿದ್ದಾರೆ ಅಂತೆ. ಹಾಗೆ ಜಸ್ಪ್ರೀತ್ ಬುಮ್ರಾ ಅವರು ಇಂದು ಪ್ಲೇಯಿಂಗ್ 11ನಲ್ಲಿ ಇರುವುದಿಲ್ಲ ಎನ್ನುವಂತ ನ್ಯೂಸ್ ಕೂಡ ಕೇಳಿ ಬರ್ತಾ ಇದೆ. ಏನೇ ಆಗಲಿ, ಒಬ್ಬ ಒಳ್ಳೆಯ ಬೌಲರ್ ಮೊಹಮ್ಮದ್ ಸಿರಾಜ್ ಅವರು ಮತ್ತೆ T20 ವರ್ಲ್ಡ್ ಕಪ್ನಲ್ಲಿ ಕಮ್ಬ್ಯಾಕ್ ಮಾಡಿದ್ದು ಎಲ್ಲರಿಗೂ ಕೂಡ ಖುಷಿ ವಿಚಾರ. ಹಾಗೆ ಬ್ಯಾಡ್ ನ್ಯೂಸ್ ಅದು ಬಂದ್ಬಿಟ್ಟು ಹರ್ಷಿತ್ ರಾಣಾ ಅವರ ಇಂಜುರಿ. ಹಾಗೆ ನೀವು ಕೂಡ ನೋಡಿದ್ರೆ ಇವರು ಲಾಸ್ಟ್ ODIನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಯಾವ ತರ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಹಾಗೆ ಒಂದು ಹಾಫ್ ಸೆಂಚುರಿಯನ್ನು ಕೂಡ ಹೊಡೆದು 4 ಬಾರಿ ಡೆಮಾನ್ ಕಾನ್ವೆರ ವಿಕೆಟ್ ತೆಗೆದುಕೊಂಡಂತ ಬೌಲರ್ ಹರ್ಷಿತ್ ರಾಣಾ ಅವರು. ಇವರು ಕೂಡ T20 ವರ್ಲ್ಡ್ ಕಪ್ ನಿಂದ ಹೊರಗೆ ಬಿದ್ದಿದ್ದಾರೆ. ಹಾಗೆ ಇದು ಕೂಡ ಒಂದು ಸೆಟ್ ಬ್ಯಾಕ್ ಕೂಡ ಆಗಲಿದೆ ಟೀಮ್ ಇಂಡಿಯಾಗೆ. ಹಾಗೆ ಇನ್ನೊಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ ಆಗಿರುವಂತ ಮೊಹಮ್ಮದ್ ಸಿರಾಜ್ ಅವರು ಆಯ್ಕೆ ಆಗಿರೋದು ಕೂಡ ಎಲ್ರಿಗೂ ಕೂಡ ಖುಷಿ ವಿಚಾರ. ಹಾಗೆ ಮೊಹಮ್ಮದ್ ಸಿರಾಜ್ ಮಿಯಾ, ವಿರಾಟ್ ಕೊಹ್ಲಿಯ ಶಿಷ್ಯ ಅಂತಾನೆ ಫೇಮಸ್ ಆಗಿರುವ ಸಿರಾಜ್ ಅವರು T20 ವರ್ಲ್ಡ್ ಕಪ್ ನಲ್ಲಿ ಸೆಲೆಕ್ಟ್ ಆಗಲಿದ್ದಾರೆ. ಹಾಗೆ ಇಂದಿನ ಪ್ಲೇಯಿಂಗ್ 11ನಲ್ಲಿ ಕೂಡ ಸಿರಾಜ್ ಅವರು ಇರಲಿದ್ದಾರೆ ಎನ್ನುವಂತ ನ್ಯೂಸ್ ಇದೆ. ಹರ್ಷಿತ್ ರಾಣಾ ಅವ್ರಿಗಿಂತ ಎಷ್ಟು ಪಟ್ಟು ಇವರು ಬೆಟರ್ ಅನ್ಸುತ್ತೆ. ಯಾಕಂತಂದ್ರೆ ಫಸ್ಟ್ ಓವರ್ ವಿಕೆಟ್ ತೆಗೆಯುವಂತ ಬಾಲರು ಮೊಹಮ್ಮದ್ ಸಿರಾಜ್ ಅವರು ಕೂಡ. ಹಾಗೆ ಹರ್ಷಿತ್ ರಾಣಾ ಅವರು ತೆಗಿತಾರೆ ಇಲ್ಲಂತಲ್ಲ, ಆದರೆ ಅವ್ರಿಗಿಂತ ಇವರು ಬೆಟರ್. ಹಾಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರು ಅವರು ಬಂದ್ಬಿಟ್ಟು ಇತ್ತೀಚೆಗೆ T20 ವರ್ಲ್ಡ್ ಕಪ್ ಆಗಿ ಟೀಮ್ ಇಂಡಿಯಾಗೆ ಆಡ್ತಾ ಇರೋದು. ಆದರೆ ಮೊಹಮ್ಮದ್ ಸಿರಾಜ್ ಅವರು ಕಂಟಿನ್ಯೂಸ್ ಆಗಿ ಟೆಸ್ಟ್ನಲ್ಲಿ, ODIನಲ್ಲಿ ಹಾಗೆ T20ನಲ್ಲಿ ಟೀಮ್ ಇಂಡಿಯಾಗೆ ಯಾವಾಗ ಬೇಕಂದಾಗ ವಿಕೆಟ್ನ ತೆಗೆದುಕೊಳ್ಳುವಂಥ ಬಾಲರ್ ಆಗಿದ್ದಾರೆ. ಹಾಗಾಗಿ ಟೀಮ್ ಇಂಡಿಯಾಗೆ 2026ರಲ್ಲಿ ಸಿರಾಜ್ ಅವರ ರೀಪ್ಲೇಸ್ಮೆಂಟ್ ಕನ್ಫರ್ಮ್ ಆಗಿದೆ. ಹಾಗೆ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸಿರಾಜ್ ಅವರು ಮತ್ತೆ ಟೀಮ್ ಇಂಡಿಯಾ ಜೆರ್ಸಿನ ಹಾಕೊಂಡು T20 ವರ್ಲ್ಡ್ ಕಪ್ನಲ್ಲಿ ಆಡೋದು.